वास्ते एक तोहफा रखो है, तुम पूरा कंप्लीट वीडियो ये देखो कितने न्यूज़ चैनल्स हैं और मैं क्या क्या मेन बातें करता हूँ, जो सही करी हूँ वो भी या तो गलत कर रहा है तो वो भी, हिंदी में भी कन्नड़ा पूरे न्यूज़ चैनल्स हैं इसमें। कंप्लीट शुरू से एंड तक देखो, मुझे कमेंट करो। सबके वास्ते एक सरप्राइज गिफ्ट प्लान करे रहता हूँ जो परफेक्ट बोले रहती है। इतने न्यूज़ चैनल्स हैं और ये सही बोलनी है गलत कर को कमेंट में डालना पूरा, इंशाल्लाह। ये चीज़ मैं बहुत तकलीफ पड़ को हूँ यहाँ तक आने के वास्ते। देखो आते हैं और कहीं भी ना इंसाफी होती है तो इंसाफ की मांग के लिए जो है हर हमेशा आगे रहते हैं। आज बेंगलुरु शहर में नेशनल प्रेसिडेंट जनाब साहिल गौस, हमारे भाई साहिल घोष ने बहुत से नौजवानों को और तजुर्बे वालों को एक जिम्मेवारी सौंपा है। न्याय हो या जहाँ कहीं पे भी किसी को ज़रूरत हो, हमारी ऑर्गेनाइजेशन जो है हर हमेशा जाके खड़ के काम करने वाली एक और ವ್ಯಕ್ತಿ ಅವ್ರಿಗೆ ಏನು ಜನ ಹೆಂಗ್ ನಂಬಬೇಕು? ಗೌಸರ್ ಬಗ್ಗೆ ನಿಜವಾಗ್ಲೂ ಮಾತಾಡಲೇಬೇಕು. ಅವರು KGF ಬಾಬು ಅಂತ ನಾವೇನು ಕೇಳ್ತಾ ಇದ್ದೀವಿ, ಚಿಕ್ಕಪೇಟೆನಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿಯನ್ನು ಕೋಲಾರದಿಂದ ಚಿಕ್ಕಪೇಟೆಗೆ ಕರ್ಕೊಂಬಂದು ಅವರ ಮುಖ ಪರಿಚಯವನ್ನು ಚಿಕ್ಕಪೇಟೆನಲ್ಲಿ ಮಾಡಿದಂತಹ ವ್ಯಕ್ತಿ ನಮ್ಮ ಗೌಸರ್ ಅವರು. ಸೊ ನಾವು ಒಂದು ಇನ್ವಿಟೇಷನನ್ನು ಕೊಟ್ವಿ. ಈ ಗೌಸ್ ಅನ್ನೋ ವ್ಯಕ್ತಿ ಕೋಲಾರದಲ್ಲಿ ಎಲ್ಲೋ ಇರೋ ಒಂದು ವ್ಯಕ್ತಿತ್ವನ ಕರ್ಕೊಂಡು ಬಂದು ಇಷ್ಟು ಜನರಿಗೆ ಅವ್ರ ವ್ಯಕ್ತಿತ್ವನ ಪರಿಚಯ ಮಾಡಿಸಿದ್ದಾರೆ ಅಂದರೆ, ಸೊ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ ಫಸ್ಟ್ ಆಗಿ. ಸೊ ನಮಗೂ ಕೂಡ ಅದೇ ಬೇಕಾಗಿದೆ. ಇವತ್ತು ಪಕ್ಷ ಸಂಘಟನೆಗಳು ಕಟ್ಟಿದ್ದೀರ. ಕೋಟಿ ಕೋಟಿ ಸರದಾರ ಕೆಜಿಎಫ್ ಬಾಬು ಮುಂದಿನ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಚಿಕ್ಕಪೇಟೆ ಕ್ಷೇತ್ರದಿಂದ ಸ್ಪರ್ಧಿಸಲು ನಿರ್ಧರಿಸಿದ್ದಾರೆ. ಐಷಾರಾಮಿ ಕಾರುಗಳಿಂದ ಅರಮನೆಯಂತ ಬಂಗಲೆಯಿಂದ ಸುದ್ದಿಯಾಗಿದ್ದ ಕೆಜಿಎಫ್ ಬಾಬು ಕ್ಷೇತ್ರದ ಕಾರ್ಯಕ್ರಮವನ್ನು ಜಯಪಡಿಸಕ್ಕೆ ನಮ್ಮ DK ಶಿವಕುಮಾರ್ ಸರ್ ಬಂದಿದ್ದಾರೆ, ನಮ್ಮ CM ಆದ ಸಿದ್ದರಾಮಯ್ಯ ಸರ್ ಬಂದಿದ್ದಾರೆ. ಸೊ ಎಲ್ಲರೂ ಬಂದು ಅವ್ರಿಗೊಂದು ಬೆಸ್ಟ್ ವಿಶಸ್ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ. ಸೊ ಎಲ್ರಿಗೂ ಧನ್ಯವಾದ. ಸಪೋರ್ಟ್ ಇದೆ. ಅವರು ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್. ಅವರು ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ನನಗೆ ತುಂಬಾ ಸಪೋರ್ಟ್ ಇದೆ. ಥ್ಯಾಂಕ್ ಯು ಜಸಾಕಲ್ಲ. ಮತ್ತು ನಂದು ಇನ್ನೂ ವರ್ಲ್ಡ್ ರೆಕಾರ್ಡ್ಸ್ ಇದೆ. ಈಗ ದೇವ್ರು ಚೆನ್ನಾಗಿ ಇಕ್ಕಿದ್ದಾನೆ, ಒಳ್ಳೆ ಬಿಸ್ನೆಸ್ ಮ್ಯಾನ್ ನಾನು. ಸೊ ನನ್ನ ಕಡೆಯಿಂದ, ಇದು ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಎಲ್ಲ, ನನ್ನ ಕಡೆಯಿಂದ ನಾನು ಒಂದು ರಿಹ್ಯಾಬ್ ಸೆಂಟರನ್ನು ಮಾಡ್ತೀನಿ. ಆದಷ್ಟು ಎಷ್ಟು ಜನ ಡ್ರಗ್ ಅಡಿಕ್ಟ್ ಆಗಿದ್ದಾರೆ ಅವ್ರುಗಳಿಗೆ ಒಂದು ಒಳ್ಳೆ ಜೀವನ ಕೊಡೋಕ್ಕೋಸ್ಕರ ಅಂತ ಒಂದು ನಿರ್ಮಾಣ ಮಾಡ್ತೀನಿ ಸರ್, ಒಂದು ರಿಹ್ಯಾಬ್ ಸೆಂಟರ್ ಅಂತ. ಇನ್ನೊಂದು ಏನು ಮಾಡಬೇಕಂತ ಇದ್ದೀನಿ ಅಂದರೆ, ಇದು ನಮ್ಮ ಭ್ರಷ್ಟ ಸರ್ಕಾರದಲ್ಲಿ ಸ್ವಲ್ಪ ಎಲ್ಲರೂ ಅಂತ ಹೇಳಲ್ಲ, ಒಂದು ಸ್ವಲ್ಪ ಜನ ಇದ್ದಾರೆ ಲೀಡರ್ಗಳು. ಯಾವ ಪಕ್ಷ ಇಂಪಾರ್ಟೆಂಟ್ ಇಲ್ಲ ಸರ್. ಇವಾಗ ಕರೋನಾ ಟೈಮಲ್ಲಿ ಯಾವ ಪಕ್ಷ ಇತ್ತು ಸರ್? ಈಗ ನೀವು ಜೊತೆಗೂ RV ದೇವರಾಜ್ ಅವ್ರ ಜೊತೆಗೂ ಗುರುತಿಸ್ಕೊಂಡಿದ್ದೀರಾ, KGF ಬಾಬು ಅವ್ರ ಜೊತೆಗೂ ಗುರುತಿಸ್ಕೊಂಡಿದ್ದೀರಾ. ಆದರೆ ಈಗ ಚಿಕ್ಕಪೇಟೆ ಕ್ಷೇತ್ರದಿಂದ ನೀವು ಯಾರ ಪರವಾಗಿ ಪ್ರಚಾರಕ್ಕೆ ಹೋಗ್ತೀರಾ ಅಂತ ಸರ್? ಫಸ್ಟು ಪಟ್ಟಿ ಬಿಡುಗಡೆ ಆಗಲಿ, ಯಾರ್ಯಾರು ಯಾವ್ಯಾವ ಅಸೆಂಬ್ಲಿಯಿಂದ ಯಾರ್ಯಾರು ಕಂಟೆಸ್ಟ್ ಮಾಡ್ತಿರೋದನ್ನೋದು ಘೋಷಣೆ ಆಗಲಿ. ಯಾಕಂದರೆ ಫಸ್ಟ್ ಪಟ್ಟಿನೂ ಸಹ ಇನ್ನೂ ಬಿಡುಗಡೆ ಆಗಿಲ್ಲ. ಯಾವ ಇಷ್ಟಿದ್ರು ಅವ್ರು ನಮ್ಗೆ ಅಡ ಇಕ್ಬಿಟ್ಟಿರೋ ಥರ ಅವ್ರ ಫಾಲೋಯಿಂಗಲ್ಲಿ ನಾವಿದ್ರಿ. ಇವಾಗ ಹೋರಾಟಗಳು ಮಾಡಿ ಮಾಡಿ ಏನೋ 1947 ಅಲ್ಲಿ ನಮ್ಗೊಂದು ಫ್ರೀಡಮ್ ಅನ್ನೋದು ಸಿಕ್ಕೈತೆ. ಇವಾಗ ನಮ್ಮ ರಾಜನೀತಿ ಹೆಂಗಿದೆ ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ತಿರ್ಗಾ ಅದೇ ಲೆಕ್ಕಾಚಾರಕ್ಕೆ ತಗೊಂಡು ಬಂದು ನಮ್ಗೆಲ್ಲಾದ್ರೂ ಒಂದು ಅಡ ಇಕ್ಬಿಟ್ಟು ಯಾವ್ದಾದ್ರು ಒಂದು ಫಾರಿನ್ ಕಂಟ್ರಿಯಲ್ಲಿ. ನನ್ನ ಮಾಧ್ಯಮದಲ್ಲಿ ಅವಾಗವಾಗ ಹೇಳ್ತಿರ್ತೀನಿ ಏನಂತ, ಸೆಕ್ಯುಲರ್ ಆಗಿ 224 ಕ್ಷೇತ್ರದಲ್ಲಿ ಯಾವ್ಯಾವ ಲೀಡರ್ಗಳು ಸೆಕ್ಯುಲರ್ ಆಗಿದ್ದಾರೆ. ನಾವು ಯಾವುದೇ ಪಕ್ಷದ ವಿರುದ್ಧ ಇಲ್ಲ, ನಾವು ಯಾವ ಲೀಡರ್ ಸೆಕ್ಯುಲರ್ ಆಗಿಲ್ಲ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಮಾತಾಡಿ ಆ ಸಮಸ್ಯೆನ ಬಗೆಹರಿಸಿದ್ರು. ಇದು ಹಸು, ಕುದುರೆ, ಕೋಳಿ ಈ ಬಗ್ಗೆ ರಾಜಕೀಯ ಯಾರ್ಯಾರು ಮಾಡ್ತವ್ರೆ ಅವ್ರ ವಿರುದ್ಧವಾಗಿ ನಾವಿರೋದು, ಅವ್ರ ಸಪೋರ್ಟ್ಗೆ ನಾವು ಯಾವತ್ತೂ ಹೋಗೋದು ಇಲ್ಲ. ಅದರಲ್ಲಿ ಎಲ್ಲರೂ ಮಾಡಲ್ಲ ಸರ್. ಅದು ಯಾರೋ ಒಬ್ಬ ಮಾಡ್ತಾನಂತ ನಾವು ಇಡೀ ಸಮಾಜಕ್ಕೆ ಇಲ್ಲ ಇಡೀ ಒಂದು ಪಾರ್ಟಿಗೆ ಹೆಸರನ್ನ, ಕೆಟ್ಟ ಹೆಸರನ್ನ ನಾವು ಕೊಡೋಕ್ಕಾಗಲ್ಲ. ಮಾಡ್ತವ್ರೆ ನಾವು ವ್ಯಕ್ತಿತ್ವನ ನೋಡಿ ಸಪೋರ್ಟ್ ಮಾಡ್ತೀವಿ. ಇಡೀ ಬೆಂಗಳೂರಲ್ಲಂತ ಸ್ಟೇಟ್ ಲೆವೆಲಲ್ಲಿ ನಾವು ಕೆಲಸ ಮಾಡ್ತೀವಿ. ಇಡೀ 224 ಆಸ್ಪಿರೆಂಟ್ಸ್ ಎಷ್ಟಿದ್ದಾರೆ ಎಲ್ರಿಗೂ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ನಾನು ಎಲ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ತಗೋಬೇಕು. ಭಾರತ ದೇಶದಲ್ಲಿ ಇರೋ ಸ್ವಾತಂತ್ರ್ಯ, ಇರೋ ಒಂದು ಹೊಂದಾಣಿಕೆ, ಈ ಥರ
ಯಾವ ದೇಶದಲ್ಲೂ ಇಲ್ಲ, ಯಾವ ರಾಜ್ಯದಲ್ಲೂ ಇಲ್ಲ. ನಾವು ಕನ್ನಡಿಗರಾಗಿರೋದು ಒಂದು ತುಂಬ ದೊಡ್ಡ ಪ್ರೌಡ್ ನಮಗೋಸ್ಕರ. ಅದರಲ್ಲಿ ನಮ್ಮ ಬಾಬಾ ಅಂಬೇಡ್ಕರ್ ಸಾಹೇಬ್ರವರು. अस्सलाम वालेकुम नाज़रीन, आप देख रहे हैं आज की आवाज़। मैं हूं सैयद असद। इस वक्त हमारे साथ साइन गौस साहब मौजूद हैं। इन्होंने जो है काफ़ी जो है मशहूर ताजिर हैं, रिफ़ा डेवलपर्स, रिफ़ा गोल्ड जो है इसके मालिक हैं। सर, इस वक्त जो है सबसे पहले तो आपका जो है आज की आवाज़ में वेलकम। हमने जो है आपको देखा कि आप एक कामयाब ताजिर हैं। इसके अलावा जो है आपका जो है सियासत में भी जो रुझान रहा, आप जो है आम आदमी पार्टी में जो शमूलियत इख्तियार की, उसके बाद जो है हमने देखा कि आप जो है बमनली से जो है उम्मीदवार भी जो है काफ़ी इम्कानात थे, आप वहाँ से उम्मीदवार हो सकते थे, एस्पिरेंट रहे। एकदम अचानक जो है आपने पार्टी को रिज़ाइन किया और जो है मुख्तलिफ सियासी जमात के जो लीडर्स हैं या इंडिपेंडेंट हो क्या कैंडिडेट्स हैं, इनको आप सपोर्ट करते हुए नज़र आ रहे हैं। KGF बाबू हो या दूसरे भी जो मुख्तलिफ सियासी जमातों से जुड़े हुए हैं, उनको आप सपोर्ट कर रहे हैं। तो क्या जो है आपका इंटेंशन? ಎಲ್ಲ ವ್ಯಕ್ತಿತ್ವನ ನೋಡಿ ಸಪೋರ್ಟ್ ಮಾಡ್ತಿಲ್ಲ ಸರ್. ನಾನು ಯಾವುದೋ ಪಕ್ಷದ ಹಿಂದೆ ಹೋಗ್ತಾ ಇಲ್ಲ, ನಾನು ರಿಲಿಜನ್ ಹಿಂದೆ ಹೋಗಲ್ಲ. ನನ್ನ ಕಣ್ಣಲ್ಲಿ ಎಲ್ಲರೂ ಒಂದೇ. ನಾವು ಕನ್ನಡಿಗರು ಕರ್ನಾಟಕದಲ್ಲಿದ್ದೀವಿ. ನಮ್ಮ ಕನ್ನಡಿಗರಲ್ಲಿ ಒಂದು ಯೂನಿಟಿ ಇದೆ. ಏನೇ ಒಂದು ಸಮಸ್ಯೆಗೆ ಯಾವತ್ತು ನಾವು ಅಪ್ರೋಚ್ ಮಾಡಿದಾಗ ಅವ್ರು ಇಲ್ಲ ಅಂತ ಹೇಳಿಲ್ಲ, ಇಮಿಡಿಯೇಟ್ ಆಗಿ ಕಳಿಸಿ ಮಾಡಿಸಿದ್ದಾರೆ. ಯಾವ ರೀತಿ ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅಸೆಂಬ್ಲಿಯಲ್ಲಿರೋ ಜನತೆಗೋಸ್ಕರ ಏನು ಒಳ್ಳೇದಾಗುತ್ತೆ ಅದನ್ನ ಪರವಾಗಿ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ನನಗೋಸ್ಕರ ಅಂತ ಯಾವತ್ತೂ ನಾನೇನು ಒಂದು ಮೈಂಡಲ್ಲಿ ಬರುತ್ತೆ. ಅದು ನೀವು ಒಳ್ಳೆ ಕ್ವಶನ್ನ ಕೇಳಿದರೆ ಯಾವ ಥರ ಇದು ಎಲ್ರಿಗೂ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅಂತ. ನನ್ನ ಪಕ್ಷ ನೋಡಿ ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ, ವ್ಯಕ್ತಿತ್ವನ ನೋಡಿ ಯಾರು ಸೆಕ್ಯುಲರ್ ಆಗಿದ್ದಾರೆ, ಯಾರು ಇದು ರಿಲಿಜನ್ ಬಗ್ಗೆ ಒಂದು ಫೈಟ್ ಮಾಡಿಸೋದಿರಲಿ, ರಿಲಿಜನ್ ಬಗ್ಗೆ ಯೋಚಿಸೋದಿರಲಿ, ಇದೆಲ್ಲ ಯಾರು ಮಾಡಲ್ಲ ಅಂಥ ಲೀಡರ್ಗಳನ್ನ ನಾನು ಸಪೋರ್ಟ್ ಪಕ್ಕಾ ಮಾಡ್ತಾ ಇದ್ದೀನಿ. ಉಸ್ತುವಾರಿಯಾಗಿ ಗೌಸ್ ಪಾಷಾರವರನ್ನು ಕರ್ನಾಟಕ ರಾಜ್ಯದ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಮೊಹಮ್ಮದ್ ಜಮೀರ್, ರಾಜ್ಯ ಕಾರ್ಯದರ್ಶಿ ಮೆಂಟರ್ ಇದ್ದಂಗೆ ಅವರು. ಸೊ ನಮ್ಮೊಂದು ಮಾತಿಗೆ ಒಂದು ಬೆಲೆ ಕೊಟ್ಟು ಬಂದಿದ್ದಾರೆ ಅಂದರೆ ಎಲ್ಲರೂ ಮನಸ್ಸಿಂದ ಅವ್ರಿಗೆ ಒಂದ್ಸತಿ ವೆಲ್ಕಮ್ ಮಾಡಬೇಕಂತ. ಬಿಸಿ ಶೆಡ್ಯೂಲ್ ಇತ್ತು, ಅವತ್ತು ಮನೆಗೆ ಹೋದಾಗ इसके अंदर हमारा संविधान जो है, हमारे डॉक्टर BR अम्बेडकर साहब जो है बहुत खूबसूरती से, बहुत प्यारे से इस संविधान को लिख के हैं. अगर हम हमारी कॉन्स्टिट्यूशन को सही से पढ़कर जाने, पुलिस और पब्लिक मिल के प्रेस को साथ में लेके अगर चलेंगे तो कोई झोल झपाट ये जो सब अन्याय चलता है ये चलेगा ही नहीं सर. एकदम शांति के साथ, इत्मीनान के साथ. हमारा जो हिंदुस्तान है आज़ाद देश है. हम आज़ादी के बाद से जिस तरह से खुशी से ज़िंदगी कर रहे हैं, इसी तरह से खुशहाल रह सकते हैं सर. हमने देखा ಆಚರಿಸ್ತೀವಿ. ನಮ್ಮ ನ್ಯಾಷನಲ್ ಫೆಸ್ಟಿವಲ್ಸ್ ಏನೇನಿದೆ, ನಾವು ಜಾತಿ ಮತ ಅನ್ನೋದೇನು ನೋಡಲ್ಲ, ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ನ್ಯಾಷನಲ್ ಫೆಸ್ಟಿವಲ್ಸ್ನ, ನ್ಯಾಷನಲ್ ಫಂಕ್ಷನ್ನ ನಾವು ಆಚರಿಸ್ತೀವಿ. डोनेशन कैंप रखे तो हर किस्म का आदमी आपको खून डोनेट करके रहता है. पता नहीं अल्लाह कब किसकी ज़रूरत काम पूरी कर डालता है कि कब किसके हक में कौन बिट को दुआ करते हैं. वास्ते ज़रूरत के वक्त के वास्ते काम आने की चीज़. सबसे एक गुजारिश क्या करता हूँ, जहाँ कहीं भी देखते हैं, अब हमें पुलिस पब्लिक प्रेस से करेंगे को बोल को नहीं है, जहाँ कहीं भी ब्लड डोनेशन कैंप दिखता है 3 महीने में एक मरतबा या 6 महीने में एक मरतबा डोनेट कर सकते हैं. सबसे एक गुजारिश क्या करता हूँ, अपना अपना खून देखो, किसी की एक जान बचाने के वास्ते ज़रूरत को साथ होगा. शुक्रिया. ಆಮೇಲೆ ಯಾವಾಗಿದ್ರು ನನ್ನ ಸೆಕ್ಯುಲರ್ ಲೀಡರ್ಸ್ ಯಾರು ಇರ್ತಾರೆ, ನಾನು ಯಾವ ಪಕ್ಷ ಅಂತಾನು ನೋಡಲ್ಲ.
ನಿಮ್ಗಂತೂ ಮಾಧ್ಯಮದವ್ರಿಗೆ ಗೊತ್ತಿದೆ, ನಾನು ಮೊದಲಿಂದಾನು ಸೆಕ್ಯುಲರ್ ಲೀಡರ್ಗಳು ಯಾರಿದ್ದಾರೆ ಅವ್ರ ಪರವಾಗಿರ್ತೀನಿ, ಅವ್ರ ಫಾಲೋಯಿಂಗ್ ಅಲ್ಲಿ ಇರ್ತೀನಿ, ನನ್ನ ಕೈಯಿಂದ ಆದಷ್ಟು ಅವ್ರಗಳಿಗೆ ಸಪೋರ್ಟ್ ಮಾಡ್ತೀನಿ. ಇವತ್ತು ಫಂಕ್ಷನ್ಗೆ ಬಂದಿದ್ದೆ ಮತ್ತು ಸಾಹಿಲ್ ಗೌಸ್ ಭೈದು ಇವತ್ತು ನಮ್ಗೆ ಗೊತ್ತಿದೆ ರಕ್ತದಾನ ಶಿಬಿರ ಇದೆಲ್ಲ ಮಾಡಿ ಎಷ್ಟು ಕಷ್ಟ ಅಂತ. ನಮ್ಮ ಸ್ನೇಹಿತರಿದ್ದಾರೆ ಇಲ್ಲಿ ಗೌಸ್ ಅಂತ, ಪ್ರತಿ 15 ದಿನ ಬೆಂಗಳೂರು ಮೂಲೆ ಮೂಲೆಗೆ ಹೋಗಿ ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ. ಅವ್ರು ನಮ್ಮ ಕಡೆ ಒಂದು ಸಿಕ್ ಸನ್ಮಾನ. ಬಂದಿದ್ದಾರಂದ್ರೆ ಎಲ್ಲರೂ ಮನಸ್ಸಿಂದ ಅವ್ರಿಗೊಂದ್ಸತಿ ವೆಲ್ಕಮ್ ಮಾಡ್ಬೇಕಂತ. ಬಿಸಿ ಶೆಡ್ಯೂಲ್ ಇತ್ತು, ಮನೆಗೆ ಹೋದಾಗ ಆಫೀಸಲ್ಲಿ ಮನೆಯಲ್ಲಿ ಕೂಡಿಸಿ ಆಗ್ತಾ ಇದ್ದಾರೆ. ಯಾಕಂದ್ರೆ SLC ಒಂದು ಮೇನ್ ಇಂಪಾರ್ಟೆನ್ಸ್ ಇರುತ್ತೆ. ಅದಾದ ನಂತರನೇ ಮಕ್ಕಳಿಗೆ ಬೆಳೆಯೋಕ್ಕಾಗೋದು. ಒಂದ್ಸತಿ SLCಯಲ್ಲಿ ಫೇಲ್ ಆದರು ಅಂದರೆ ಮಕ್ಕಳು ತಿರ್ಗಾ ಮುಂದ್ಗಡೆ PUನು ಮಾಡೋಕ್ಕೆ ಹೋಗಲ್ಲ, ಏನು ಓದೋಕ್ಕೂ ಯೋಚಿಸಲ್ಲ. ಸೊ ಇಂಥ ಒಂದು ಟೀಚರ್ಸು, ಒಂದು ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರಿದ್ದಾರೆ, ರಾಜೇಶ್ ಸರ್, ಅವರು ಇದೇನು ಮಾಡಿದ್ದಾರೆ ನಾವು ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಯಾರಾದರೂ ಒಬ್ಬರು ಟೀಮ್ ಮಾಡ್ಕೊಂಡು ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಂದನೋ ಇಲ್ಲ ಒಬ್ಬರು ಸೋಷಲ್ ವರ್ಕರಿಂದನೋ ಯಾವುದೋ ಒಂದು ಲೀಡರ್ನ ಹಿಡ್ದು ಈ ಥರ ಒಂದು ಕ್ಲಾಸಸ್ನ ಕಂಡಕ್ಟ್ ಮಾಡಿ ಟೀಚರ್ಸ್ಗಳು ಯಾರಿದ್ದಾರೆ ಸ್ವಲ್ಪ ಕ್ವಾಲಿಫೈಡ್ ಟೀಚರ್ಸ್ ಇರೋರನ್ನ ತಗೊಂಡು ಈ ಥರ ಫೇಲ್ ಆಗಿರೋ ಮಕ್ಕಳನ್ನ ಒಂದು ಸ್ವಲ್ಪ ಪ್ರೋತ್ಸಾಹಿಸಿ ಸ್ವಲ್ಪ ಕ್ಲಾಸಸ್ಗಳನ್ನ ಮಾಡಿ ಅವ್ರಿಗೆ ಓದಿಸಿದ್ರೆ ಫ್ಯೂಚರ್